ನಾನು ಸ್ವಾಮಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನಾನು ಸ್ವಾಮಿ ಈಗ ಭಾಸ್ಕರ್ ಅವರು ಕೇಳ್ತಿದಾರಲ್ಲ, ನಾನು ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್, 1 ಹೋಟೆಲ್ ಸೋತಿದ್ದೀನಿ, 5 ಓಟ್ ಹೆಚ್ಚಿಗೆ ಇತ್ತು ಕಾಂಗ್ರೆಸ್ ಅಲ್ಲಿ ಅವತ್ತು. ಗೊತ್ತಿದೆ ನಾವು ಏನ್ ಅನುಭವಿಸಿದ್ವಿ ಅಂತ ನಮ್ಗೆ ಗೊತ್ತಿದೆ. ಡಿಬೇಟ್ ಟಿವಿಗಳಲ್ಲಿ ಬೇಡ, ಚರ್ಚೆ ಅವೆಲ್ಲ ನಿಮ್ಮಲ್ಲಿ 1 to 1 ಯಾವತ್ತು. ಈಗ ಹಾಗಾದ್ರೆ ನಾರಾಯಣ ಸ್ವಾಮಿ ಅವರೇ, ಕಾಂಗ್ರೆಸ್ ಪಕ್ಷ ಮಾಡಿದ ಅನ್ಯಾಯಗಳಲ್ಲಿ ನೀವೊಬ್ರು ಸಂತ್ರಸ್ತರಾಗಾದ್ರೆ, ಸಂತ್ರಸ್ತರ ನೀವಾಗಾದ್ರೆ, ವಿಕ್ಟಿಮ್ ನೀವು. ಇಂಡಿವಿಜುವಲ್ ಮಿಸ್ಟೇಕ್ಸ್ ಕೆಲವು ಟೈಮಲ್ಲಿ ಈಗೆಲ್ಲ ಆಗುತ್ತೆ ಅನ್ನೋದು ನಾನು ಭಾಸ್ಕರ್ ಅವ್ರ ಕಿವಿಯಲ್ಲಿ ಹಾಕ್ದೆ ಅಷ್ಟೇ. ಇಂಡಿವಿಜುವಲ್ ಮಿಸ್ಟೇಕ್ಸ್ ಈಗ ಅವ್ರು ಕೇಳಿದ ಅಷ್ಟು ಪ್ರಶ್ನೆಗಳಲ್ಲಿ ಈಗ ನಿಮ್ಮ ಪಾರ್ಟಿನಲ್ಲಿ ಮೈಟ್ ಈಸ್ ರೈಟ್ ಅಂತ ಪಾಲಿಸಿ ಏನಾದ್ರು ಇದೆಯಾ? ಬಲ ಇರೋವನ್ನು ಏನ್ ಬೇಕಾದ್ರೂ ಮಾಡಬಹುದು. ಶ್ಯಾಮ್ನವ್ರು, ಶಿವಶಂಕರಪ್ಪನವರು ಓಕೆ, DK ಶಿವಕುಮಾರ್ ಅವರು ಓಕೆ, ಜಮೀರ್ ನಡೆಯುತ್ತೆ, ಸಿದ್ದರಾಮಯ್ಯ ನಡೆಯುತ್ತೆ, ಈ ತರ ಮೈಟ್ ಈಸ್ ರೈಟ್. ಫೈನಲ್ ಆಗಿ ವಿನ್ನಿಂಗ್ ಈಸ್ ಕ್ರೈಟೀರಿಯಾ ಅಲ್ವಾ ಸರ್? ಅವರು 3 ಸತಿ ಗೆದ್ದಿದ್ದಾರೆ, ಇವರು 3 ಸತಿ ಯಾಸಿರ್ ಪಠಾಣ್ ಹಿಂಗೆ ಚರ್ಚೆ ಬಂತು. ಅವ್ರು ಗೆಲ್ತಾರೆ ಈಗ ನಾರಾಯಣ ಸ್ವಾಮಿ ಅವರೇ, ಯಾಸಿರ್ ಪಠಾಣ್ ಗೆಲ್ಲಲ್ಲ ಅಂತ ಹೇಳಿದ್ರು. ಅವ್ರು ಬಲವಾಗಿ ಕೇಳ್ಕೊಂಡು ಟಿಕೆಟ್ ಸಿಕ್ತು, ಗೆದ್ರಲ್ಲ ಯಾಸಿರ್ ಪಠಾಣ್. ಯಾರ ಮೇಲೆ? ಅವತ್ತಿನ ಮುಖ್ಯಮಂತ್ರಿ ಮಗಾರಿ ಅವರು 8 ಜನಕ್ಕೆ ಯಾರಿಗಾದ್ರೂ ಕೊಡಿ ಅಂತ. ಇಲ್ಲ, ಅದು ಸುಳ್ಳದು, ನಾನು ಹೇಳಿದ್ದಲ್ಲ. ಅರ್ಜಿ ಹಾಕಿದ್ದು ಇವ್ರು ಹೇಳಿ 8 ಜನ ಹೇಳ್ತಾರೆ, ಅದ್ರಲ್ಲಿ 4 ಜನ ಪ್ರೆಸ್ ಮೀಟ್ ಮಾಡಿದ್ರು ಹುಸೇನ್ ಲೀಡರ್ಶಿಪ್ ಅಲ್ಲಿ. ಅವ್ರು ಹೇಳಿದ್ರು ಇಲ್ಲ, ಅವ್ರು ಒಬ್ಬರ ಹೆಸರೇ ಕೊಟ್ಟಿದ್ರು, ಎಂಡಿಂಗ್ ವರ್ಗು ಒಬ್ಬರ ಹೆಸರೇ ಕೊಟ್ಟಿದ್ರು. ನಾವು ಅವಾಗ ನಮ್ಮೆಲ್ಲ ಹೆಸರ ಸೇರಿ ಕೊಟ್ಟಿದ್ರೆ ಬಹುಶಃ ನಮ್ಗೆಲ್ಲ ಯಾರನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಆವಾಗ ನಮ್ಮನ್ನ ಯಾರು ಸೇರಿಸಿದ್ದಂಗ ಫೈನಲ್ ಆಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಅವ್ರ ಪಾಡ್ಗೋಯ್ತು, ಬರ್ಬೇಕಾಗಿತ್ತು ಅಂತ ನಾನು ಹೇಳಿದ್ದಲ್ಲ. ಹುಸೇನ್ KPCC ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಮೈನಾರಿಟಿ ಲೆಜಿಸ್ಲೇಟರ್ ಫೋರಂ ಬರ್ದ್ಕೊಟ್ಟವ್ರೆ. ಎಲ್ಲೂ ಇಲ್ಲಿ ಜಬ್ಬಾರ್ ಅವ್ರ ಹೆಸರಿಲ್ಲ. ನೀವು ಇದ್ರಲ್ಲಿ ಯಾರಾದ್ರೂ ಒಂದು ಮೈನಾರಿಟಿ ಕ್ಯಾಂಡಿಡೇಟ್ ಕೊಡಿ ಅಂತ ಕೇಳಿರೋದು. ಇಲ್ಲಿ ಏನ್ ಹೇಳಿರೋದು, ಯಾರಾದ್ರೂ ಒಬ್ಬ ಮೈನಾರಿಟಿ ಕ್ಯಾಂಡಿಡೇಟ್, ಇದ್ರಲ್ಲಿ ಎಲ್ಲರ ಸಿಗ್ನೇಚರ್ ಇದೆ. ನಮ್ಮ ರಾಮನಗರ ಇಕ್ಬಾಲ್ ಹುಸೇನ್ ಅವರು ಸೈನ್ ಮಾಡೋರೆ. ಮೈನಾರಿಟಿ ಪಾರ್ಟಿ ಇದೆ ರೀ, ನಿಮ್ ಪಾರ್ಟಿ ಇದೆ ರೀ. ಇದು ಮೈನಾರಿಟಿ ಲೆಜಿಸ್ಲೇಟರ್ಸ್ ಫೋರಂ ಏನು ಅಂತ ತಿಳ್ಕೊಂಡ್ ಬನ್ನಿ, ನನಗೆ ಹೇಳ್ಬೇಡಿ. ನಾನು ಫ್ಯಾಕ್ಟ್ಸ್ ಇಲ್ದಿರ ಮಾತಾಡಲ್ಲ. ಎಲ್ಲರೂ ಕಾಂಗ್ರೆಸ್ಗೆ ಅತ್ತ ದರಿ ಇತ್ತ ಪುಲಿ. ಕಾಂಗ್ರೆಸ್ ಪಕ್ಷ ಸಮುದಾಯನ ಅಕಸ್ಮಾತ್ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರೆ ಸರ್ ಮಾಡಿ ಮುಂದೆ ಜೊತೆ ಕರ್ಕೊಳ್ಳುವಂತ ಶಕ್ತಿ ಇದೆ. ಯಾರಿಗೂ ಅನುಮಾನ ಬೇಡ, ನಿಮಗೂ ಅನುಮಾನ ಬೇಡ. ವ್ಯಕ್ತಿಗತ ಅನ್ನೋ ವಿಚಾರವನ್ನ ಸಮುದಾಯ ಸಮಸ್ಯೆ ಬಿಂಬಿಸಲಾಗ್ತಾ ಇದೆಯಾ? ಯಾವ್ದೋ ಒಬ್ಬನಿಗೆ ಅನ್ಯಾಯ ಆಯ್ತು, ಇಡೀ ಸ್ಟೇಟ್ ಮುಸ್ಲಿಮರು ಎಲ್ರಿಗೂ ಕಾಂಗ್ರೆಸ್ ಬರ ಎಳೆದ್ಬಿಟ್ಟಿದೆ ಹಂಗೆಲ್ಲ ಹೋಗ್ತಿದ್ಯಾ ಇದು, ಅಥವಾ ಅವ್ರು ಬರ ಎಳೆದಿದ್ದಾರೆ ನಿಜವಾಗ್ಲೂ ಅಂತ? ಸರ್, ದಾವಣಗೆರೆ ಇಸ್ ಅ ಸ್ಮಾಲ್ ಪಿಕ್ಚರ್ ಸರ್. ದೇರ್ ಇಸ್ ಅ ಬಿಗರ್ ಪಿಕ್ಚರ್. ಕರ್ನಾಟಕದ ಹೋಲ್ ಸ್ಟೇಟ್ ತಗೊಂಡ್ರೆ ಬಿಗರ್ ಪಿಕ್ಚರ್ಸ್. ಇವ್ರು ನೋಟಿಸ್ಗಳೆಲ್ಲ ಹೇಳ್ತಾರಲ್ಲ ಸರ್, ಅಲ್ಲಿ ಮುಖ್ಯಮಂತ್ರಿ ಮಗ ಯತೀಂದ್ರ ಅವರು ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಎಷ್ಟು ಮಾಡಿದಂತದ್ದು, ನಾಯಕತ್ವದ ಬಗ್ಗೆ ಎಷ್ಟು ಮಾಡಿದಂತದ್ದು ಇವರೆಲ್ಲ ಹೇಳ್ತಾರಲ್ಲ, ಏಕ್ದಮ್ ಇದಂತ ಅಂದ್ಬಿಟ್ಟು ನೋಟಿಸ್ ಅವ್ರಿಗೆ ಯಾಕೆ ಸರ್ ಒಂದು ಕೊಟ್ಟಿಲ್ಲ? ಒಂದ್ ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತಲ್ವಾ? ಮತ್ತೆ ನಾನು ಅಬ್ದುಲ್ ರಜಾಕ್ ಅವ್ರು ಕೇಳ್ತೀನಿ ಅಂದ್ರೆ ಇಷ್ಟೊಂದೆಲ್ಲ ಆಪಾದನೆ ಮಾಡ್ತಾನೆ ಇದ್ದಾರೆ ಕಾಂಗ್ರೆಸ್ ಮೇಲೆ, ಅಂಡ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಸಿಸ್ಟಮ್. ಅವ್ರಿಗೆ ಅಬ್ದುಲ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಇಷ್ಟೆಲ್ಲ ಧೈರ್ಯ ಇದ್ದವ್ರಿಗೆ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಅಂತಂದ್ರೆ ಧೈರ್ಯ ಇದ್ದು ಒಂದು ಪಾರ್ಟಿ ಮಾಡ್ರಿ, ಬನ್ರಿ ಆಚೆ ಬನ್ರಿ. ಅಲ್ಲಿ ಈ ಕಿತ್ತಾಟದಲ್ಲಿ ಎಲ್ಲಾ ಬಿಜೆಪಿ ನಾಯಕರು ಮುಸಲ್ಮಾನರ ಜೊತೆ ಏನು ಪ್ರೀತಿ ಕಾಳಜಿ ನೋಡ್ರಿ. ಅವ್ರ ಪಾರ್ಟಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ರೀ. ಗುಲಾಮಗಿರಿ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ನ ಕಾಲ್ ಕೆಳಗಡೆ ಗುಲಾಮಗಿರಿ ಎರಡು ಬೆಕ್ಕುಗಳ ಜಗಳದಲ್ಲಿ ಕೋಟಿ ಬಂದ್ಬಿಟ್ಟು ಈಗ ರಜಾಕ್ ಒಂದ್ ನಿಮಿಷ. ಈಗ ನೀವ್ ಹೇಳಿದ್ರಿ ಮುಸ್ಲಿಮರಿಗೆ ಒಬ್ರು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ, ತಮಿಳ್ನಾಡಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಡ್ಲಿಲ್ಲ ರೀ ಅವರು. ಒಬ್ಬರದು RSS ಎಲ್ಲ ಹೇಳ್ತಾರಲ್ಲ, 27 ಟಿಕೆಟ್ ಇದ್ದು ಒಂದು ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟಿಲ್ಲ. ನನ್ನ ಪಾಯಿಂಟ್ ಏನು ಗೊತ್ತಾ, ಇದೇ ತರ ಒಂದು ಡಿಬೇಟ್ ಮಾಡ್ತಿದ್ದೆ ಒಂದಿನ, ಅದ್ರಲ್ಲಿ ಯಾರೋ ಒಬ್ರು ಬಂದು ಒಂದು ಒಳ್ಳೆ ಮಾತು ಹೇಳಿದ್ರು, ಸಾದಿಕ್ ಇರ್ಬೇಕು, ಬಹುಶಃ ಸಾದಿಕ್ ಅವ್ರು ಇರಬೇಕು. ಏನಿಲ್ಲ, ಯಾಕ್ರಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಕೇಳಿದೆ ನಾನು. ಏನಿಲ್ಲ ಸರ್, ನಮ್ಮ ಚೆನ್ನಾಗಿ ಇಬ್ರು ಹೊಡಿತಾರೆ, ಹೊಡೆದ್ಬಿಟ್ಟು ಕಾಂಗ್ರೆಸ್ನವ್ರು ಸ್ವಲ್ಪ ನೆರಳಿಗೆ ಬಿಸಾಕ್ತಾರೆ, ಬಿಜೆಪಿಯವ್ರು ಬಿಸಿಲಿಗೆ ಹಾಕ್ಬಿಡ್ತಾರೆ ನಮ್ಮನ್ನ, ಅದಕ್ಕೆ ನಾವು ಜೊತೆಲೇ ಇದೀವಿ, ಏನೋ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರು. ನಿಜಾನ ಇದು? ಎಕ್ಸಾಕ್ಟ್ಲಿ. ಅದಕ್ಕೆ ಇವರು ಹೊಡೆದ್ರು, ಈಗ ಕಾಂಗ್ರೆಸ್ ನಡೆಸಿಲ್ಲ. ದಾವಣಗೆರೆಯ ಹೆಗಡೆ ನಗರದಲ್ಲಿ 3000 ಮುಸಲ್ಮಾನರನ್ನ ಎದ್ಬಿಟ್ಟು ಯಾವುದೋ ಒಂದು ಹಳ್ಳಿಗೆ ಹಾಕ್ಬಿಟ್ರು. ಅಲ್ಲಿ ಚೇಳು ಹಾವು ಎಲ್ಲ ಇದೆ, ಅಲ್ಲೋಗ್ಬಿಟ್ಟು ವಾಸ ಮಾಡ್ಕೊಳ್ಳಿ ಅಂತ ಟಿನ್ ಶೆಡ್ ಕಟ್ಟಿ ಇವ್ರು ಇಲ್ಲಿ ಮನೆಗಳು ಮಾಡ್ಕೊಂಡಿದ್ದನ್ನ ಬುಲ್ಡೋಸರ್ ಹಾಕ್ಬಿಟ್ಟು ಹೊಡೆದಾಕಿದ್ರು 1.5 ವರ್ಷಗಳ ಹಿಂದೆ. ಇದೇ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಇದೇ ನಮ್ಮ ಕೋಗಿಲು ಕ್ರಾಸ್ ಅಲ್ಲಿ ಏನ್ ನಡೆದಿದ್ದು,
ಅಟ್ಲೀಸ್ಟ್ ಆ ಮನೆಗಳಿಗೆ ನೋಟಿಸ್ ಕೊಟ್ಟು ಎಲ್ಲರೂ ಒಂದವ್ರಿಗೆ ಒಂದು ಅರೇಂಜ್ಮೆಂಟ್ ಮಾಡಿ ಆಮೇಲೆ ಬೇಕಾದ್ರೆ ಬುಲ್ಡೋಸ್ ನಡೀತಲ್ಲ, ಡೈರೆಕ್ಟ್ ಆಗಿ ತಗೊಂಬಂದು ಬುಲ್ಡೋಸ್ ಹೊಡಿಸಿ ಇದರಲ್ಲಿ ಆ ಮಾಡಿದಾಗ ಯಾವ್ದಾದ್ರು ರಾಜ್ಯದಲ್ಲಿ election ಇದ್ರೆ ಬದುಕುತ್ತೀರಿ ನೀವು. ಮಕ್ಕಳೆಲ್ಲ ಆಚೆ ಕೂತಿದ್ರು. ರಜಾಕ್, ಆಯ್ತು, ಅದು ಆಯ್ತಲ್ಲ, ಅದಕ್ಕೆ ಅಷ್ಟೊಂದು ಯಾವ್ದಾದ್ರು ರಾಜ್ಯದಲ್ಲಿ election ಆಗ್ತಿದ್ರೆ ಬದುಕುತ್ತೀರಾ ಅದ್ ನೀವು? ನಡೀತಲ್ಲ, ಅದಕ್ಕೆ ಅಷ್ಟೊಂದು ಆಕ್ರೋಶ ತೋರಿಸಿದ್ವಿ ನಾವು. ಮನೆ ಕೊಡ್ತೀರಿ ಅಂದ್ರಲ್ಲ, ತಿರ್ಗೂ ಕೊಟ್ರಾ? ಹೋಗ್ಬಿಟ್ಟು ಕೊಟ್ರಲ್ಲ. ಮನೆ ಕೊಡ್ತೀರಿ ಅಂತ ಕೊಟ್ರಾ? ಕೊಟ್ರು. ಕೇಳ್ಬೇಕಾಗಿತ್ತು, ಟರ್ನ್ಕಿ, ನೀವು ಕೊಡೋದೇ ಟರ್ನ್ಕಿ. ಇಲ್ಲ. ಇಲ್ಲ ಕೊಡ್ತೀವಿ ಕೇಳ್ಬೇಕಾಗಿತ್ತು ನೀವು. ಹೇಳಿ. ಅದಾದ್ಮೇಲೆ ತನಿ ಸಂದರ್ಭದಲ್ಲಿ ತಿರ್ಗಾ ಮಾಡ್ತಾರೆ ಅದೇ ಕೆಲಸನ. ಅಂದ್ರೆ ನಾವ್ ಏನೋ ಒಂದು ನಂಬಿಕೆಯಲ್ಲಿ ಏನೋ ಒಂದು ಮಾಡ್ತಾರೆ. ಇದೇ ವಿಚಾರಕ್ಕೆ ಪ್ರಶ್ನೆ ಇದೆ ನನ್ನ ನಂಬಿಕೆ ದ್ರೋಹ ಆಗಿದೆ. ನಂತರ ಭಾಸ್ಕರ್ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಡಿಬೇಟ್ ಅನ್ನ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.